ನಮ್ಮ ಕಡೆ ತರಕಾರಿಗಳನ್ನ ಗುಡ್ಡೆ ಹಾಕೊಂಡು ಮಾರ್ತಾರೆ, ಆದರೆ ಈ ದೇಶದಲ್ಲಿ ದುಡ್ಡನ್ನ ಗುಡ್ಡೆ ಹಾಕೊಂಡು ಮಾರ್ತಾರೆ ತರಕಾರಿ ಥರ. ದುಡ್ಡು ನಮ್ಮ ದಿನನಿತ್ಯದ ಜೀವನದಲ್ಲಿ ದುಡ್ಡಿನಿಂದ ಯಾವುದೋ ಒಂದು ರೀತಿಯಲ್ಲಿ ಅವಶ್ಯಕತೆ ಇದ್ದೇ ಇರುತ್ತೆ. ಆದರೆ ಇದೇ ದುಡ್ಡು ನಮ್ಮ ಕೈಗೆ ಬರಬೇಕು ಅಂದರೆ ಆ ದುಡ್ಡು ತಯಾರಾಗೋಕ್ಕೆ ಎಷ್ಟು ಪ್ರೊಸೆಸ್ ನಡೆಯುತ್ತೆ ಗೊತ್ತಾ? ಇನ್ನು ನಮ್ಮಲ್ಲಿರುವ ಕೆಲ ಜನರಿಗೆ ಡೌಟ್ ಅಂದರೆ, ಈ ದುಡ್ಡನ್ನು ಪ್ರಿಂಟ್ ಮಾಡುವ ಮಿಷಿನ್ಗಳು ನಮ್ಮ ಸರ್ಕಾರ ಹತ್ರನೇ ಇವೆ ಅಲ್ವಾ? ಹಾಗಿದ್ದಾಗ ಈ ಪ್ರಪಂಚದಲ್ಲಿ ಒಂದು ಹೊತ್ತಿನ ಊಟಕ್ಕೆ ಪರದಾಡುವವರು, ತುಂಬ ಬಡತನದಲ್ಲಿ ಮನಸಹ ಇಲ್ಲದೆ ಇರೋರು ಮತ್ತು ಆರ್ಥಿಕ ತೊಂದರೆ ಅನುಭವಿಸುತ್ತಾ ಇರೋರು ಮುಂತಾದವರು ಇದ್ದಾಗ ಅವರಿಗೆ ಬೇಕಾದಷ್ಟು ದುಡ್ಡನ್ನು ಪ್ರಿಂಟ್ ಮಾಡಿಕೊಟ್ರೆ ಪ್ರತಿಯೊಬ್ಬರು ಸಂತೋಷವಾಗಿರುತ್ತಾರೆ ಅಲ್ವಾ? ಈ ಕೆಲಸಗಳನ್ನು ಸರ್ಕಾರಗಳು ಯಾಕೆ ಮಾಡುತ್ತಿಲ್ಲ ಎಂಬ ಸಂದೇಹ ಒಂದಲ್ಲ ಒಂದು ದಿನ ಬಂದಿರುತ್ತೆ. ಆದರೆ ಈ ರೀತಿ ಯಾವ ದೇಶವೂ ಕೂಡ ಯಾಕೆ ಮಾಡಿಲ್ಲ? ಒಂದು ವೇಳೆ ಮಾಡಿದರೆ ಆ ದೇಶಗಳು ಏನಾಗಿವೆ ಎಂಬುದನ್ನು ಇವತ್ತು ನಾವು ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಅಷ್ಟೇ ಅಲ್ಲ, ಈ ದುಡ್ಡನ್ನು ಹೇಗೆ ತಯಾರಿಸುತ್ತಾರೆ, ಹಾಗೆ ಜಾಸ್ತಿ ದುಡ್ಡು ಪ್ರಿಂಟ್ ಮಾಡಿದರೆ ಎಷ್ಟು ಭಯಂಕರವಾದ ಸಮಸ್ಯೆಗಳು ಎದುರಾಗುತ್ತವೆ ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ. ಆದ್ರಿಂದ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ವಿಡಿಯೋ ಶೇರ್ ಮಾಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ದೇಶದಲ್ಲಿ ದುಡ್ಡು ಮಾಡುವ ಅಧಿಕಾರ RBIಗೆ ಮಾತ್ರ ಇರುತ್ತೆ. ಈ ದುಡ್ಡನ್ನು 4 ಜಾಗಗಳಲ್ಲಿ ತಯಾರಿಸುತ್ತಾರೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ, ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ, ಮಧ್ಯಪ್ರದೇಶದ ದೇವಾಸ್ನಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಸಾಲ್ಬೋನಿ ಎಂಬ ಹಳ್ಳಿಯಲ್ಲಿ ಈ ದುಡ್ಡನ್ನು ಪ್ರಿಂಟ್ ಮಾಡಲಾಗುತ್ತೆ. ದುಡ್ಡನ್ನು ತಯಾರಿಸುವ ಜಾಗಗಳನ್ನು ತುಂಬಾ ಹೈ ಸೆಕ್ಯೂರಿಟಿಯಿಂದ ಕಾಪಾಡುತ್ತಾರೆ. ಈಗ ನಾವು ಈ ಕರೆನ್ಸಿ ತಯಾರಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲು ಈ ಕರೆನ್ಸಿ ಪೇಪರ್ ಅನ್ನು ತಯಾರಿಸೋಕೆ 70% ಹೈ ಕ್ವಾಲಿಟಿ ಕಾಟನ್ ಅನ್ನು, 30% ಲೆನಿನ್ ಫೈಬರ್ ಅನ್ನು ನೀರಿನಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಸಿ ಅದರಲ್ಲಿ ಒಂದು ಹನಿ ಇಲ್ಲದಂತೆ ಡ್ರೈ ಕಾಟನ್ ಅನ್ನು ಹೊರಗೆ ತೆಗೆಯುತ್ತಾರೆ. ಆ ಡ್ರೈ ಕಾಟನ್ ಅನ್ನು ಮಿಷಿನ್ ಒಳಗೆ ಕಳುಹಿಸಿ ಎಷ್ಟು ದುಡ್ಡನ್ನು ಪ್ರಿಂಟ್ ಮಾಡಬೇಕು ಅಂತ ಅಂದುಕೊಂಡಿರುತ್ತಾರೋ ಅಷ್ಟು ದುಡ್ಡು ಬಂಡಲ್ ಅನ್ನು ತಯಾರಿಸುತ್ತಾರೆ. ನಿಜ ಹೇಳಬೇಕು ಅಂದ್ರೆ ಈ ಕರೆನ್ಸಿ ಪೇಪರ್ ಅನ್ನು ತಯಾರಿಸೋದು ನಮ್ಮ ದೇಶವಲ್ಲ. ನಾವು ಈ ಪೇಪರ್ ಅನ್ನ ಜರ್ಮನಿ ಮತ್ತು ಜಪಾನ್ನಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೇವೆ. ಯಾವಾಗ ಈ ಪೇಪರ್ ನಮ್ಮ ಹತ್ರ ಬರುತ್ತೋ ಆಗ ಸೆಕ್ಯೂರಿಟಿ ಥ್ರೆಡ್ ಅನ್ನು ಈ ಪೇಪರ್ಗೆ ಅಪ್ಲೈ ಮಾಡ್ತಾರೆ. ಸೆಕ್ಯೂರಿಟಿ ಥ್ರೆಡ್ ಅಂದ್ರೆ ನೋಟಿನ ಮಧ್ಯದಲ್ಲಿ ಒಂದು ಸ್ಟ್ರಿಪ್ ರೀತಿ ಇರುತ್ತೆ. ಇವುಗಳಲ್ಲೂ ಕೂಡ 2 ರೀತಿಯ ಥ್ರೆಡ್ಗಳು ಇರುತ್ತವೆ. 10, 20, 50 ರೂಪಾಯಿ ನೋಟುಗಳಿಗೆ ಸಿಲ್ವರ್ ಕಲರ್ ನಲ್ಲಿ ಸೆಕ್ಯೂರಿಟಿ ಥ್ರೆಡ್ ಇರುತ್ತೆ. ಅದೇ 100, 200, 500 ರೂಪಾಯಿ ನೋಟುಗಳಿಗೆ ಈ ಸೆಕ್ಯೂರಿಟಿ ಥ್ರೆಡ್ ಗ್ರೀನ್ ಕಲರ್ ನಲ್ಲಿ ಈ ರೀತಿ ಒಳೆಯುವಂತೆ ಇರುತ್ತೆ. ನಂತರ ನೋಟನ್ನು ಬೆಳಕಿನಲ್ಲಿ ನೋಡಿದ್ರೆ ಈ ರೀತಿ ಗಾಂಧಿ ಚಿತ್ರ ಕಾಣಿಸುತ್ತಿರುತ್ತಲ್ವಾ? ಈ ವಾಟರ್ ಮಾರ್ಕ್ ಅನ್ನ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಪ್ರಿಂಟ್ ಮಾಡಲಾಗುತ್ತೆ. ಈ ರೀತಿ ಪ್ರಿಂಟ್ ಮಾಡಿದ ನಂತರ ಒಂದು ಕರೆಕ್ಟ್ ಆದ ಜಾಗದಲ್ಲಿ ಪ್ರಿಂಟ್ ಆಗಿದೆಯೋ ಇಲ್ಲವೋ ಎಂದು ಕರೆಕ್ಟ್ ಆಗಿ ಚೆಕ್ ಮಾಡ್ತಾರೆ. ನಂತರ ಯಾವ ನೋಟನ್ನು ತಯಾರಿಸುತ್ತಾರೋ ಆ ನೋಟಿನ ಕಲರ್ ಅನ್ನ ಆಫ್ಸೆಟ್ ಪ್ರಿಂಟರ್ ನಿಂದ ನಾವು ನೋಡುವ ನೋಟು ಎಂಬುದು ಈ ರೀತಿ ತಯಾರಾಗುತ್ತೆ. ನಿಜ ಹೇಳಬೇಕು ಅಂದ್ರೆ ಈ ಪ್ರೊಸೆಸ್ ತುಂಬಾ ಕಷ್ಟಕರವಾದ ಕೆಲಸ. ಯಾಕೆಂದ್ರೆ ನಾವು ನೋಡುವ ಈ ಕಲರ್ ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಆ ನೋಟಿನ ಕ್ವಾಲಿಟಿಯೇ ಬದಲಾಗಿ ಬಿಡುತ್ತೆ. ಅದಕ್ಕಾಗಿ ಅಂತ ಮಿಸ್ಟೇಕ್ ಬಾರದ ಹಾಗೆಯೇ ಪ್ರತಿ ಬಾರಿ ಬಳಸಿದಷ್ಟು ಇಂಕನ್ನು ತೆಗೆದುಕೊಂಡು ಈ ನೋಟುಗಳನ್ನು ಪ್ರಿಂಟ್ ಮಾಡ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ನಾವು ಬಳಸುವ ಕಲರ್ ಕೂಡ ನಮ್ಮ ದೇಶದಲ್ಲಿ ತಯಾರಾಗಲ್ಲ. ಈ ಕಲರ್ಸ್ ಅನ್ನು ಸ್ವಿಟ್ಜರ್ಲೆಂಡ್ ನಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೇವೆ. ಈ ನೋಟುಗಳು ಈ ರೀತಿ ಪ್ರಿಂಟ್ ಆದ ನಂತರ ನೋಟುಗಳನ್ನು ನೋಡಿದ ತಕ್ಷಣ ಪ್ರಿಂಟ್ ಪೂರ್ತಿಯಾಗಿದೆ ಅಂತ ಅನ್ಸುತ್ತೆ. ಬಟ್ ಇಲ್ಲ, ಇನ್ನು ಬಹಳಷ್ಟು ಪ್ರೊಸೆಸ್ ಇರುತ್ತೆ. ಈ ರೀತಿ ಪ್ರಿಂಟ್ ಆಗಿರುವ ನೋಟುಗಳನ್ನು ಅವು ಸರಿಯಾದ ಜಾಗದಲ್ಲಿ ಪ್ರಿಂಟ್ ಆಗ್ತಿದೆಯೋ ಇಲ್ಲವೋ ಎಂದು ಚೆನ್ನಾಗಿ ಚೆಕ್ ಮಾಡಿಕೊಳ್ಳುತ್ತಾರೆ. ಇಲ್ಲಿಯವರೆಗೆ ನಾವು ಕರೆನ್ಸಿ ಪೇಪರ್ ಅನ್ನ ಮಿಷಿನ್ ಒಳಗೆ ಕಳುಹಿಸಬೇಕು, ಅವು ಹೇಗೆ ಪ್ರಿಂಟ್ ಆಗ್ತಿವೆ ಎಂಬುದನ್ನು ತಿಳಿದುಕೊಂಡಿದ್ದೀವಿ. ಆದರೆ ಇದರ ಕಂಟ್ರೋಲ್ ಎಲ್ಲವೂ ಕೂಡ ಈ ಕ್ವಾಲಿಟಿ ಇನ್ಸ್ಪೆಕ್ಟರ್ ಮತ್ತು ಈ ಗ್ರಾಫಿಕ್ ಡಿಸೈನರ್ ಹತ್ರನೇ ಇರುತ್ತೆ. ಈ ಕರೆನ್ಸಿ ನೋಟುಗಳ ಮೇಲೆ ಯಾವ ಜಾಗದಲ್ಲಿ ಏನು ಪ್ರಿಂಟ್ ಆಗಬೇಕು, ಯಾವ ಜಾಗದಲ್ಲಿ ಯಾವ ಸಿಂಬಲ್ ಬರಬೇಕು, ಈ ರೀತಿ ಕರೆನ್ಸಿ ಡಿಸೈನ್ ಮೊತ್ತವನ್ನು ಇವರೇ ಹ್ಯಾಂಡಲ್ ಮಾಡ್ತಿರ್ತಾರೆ. ಈ ರೀತಿ ಪ್ರಿಂಟ್ ಆಗಿ ಬಂದಿರುವ ನೋಟುಗಳನ್ನು ಮತ್ತೆ ಸ್ಪೆಷಲ್ ಆಫೀಸರ್ ಚೆಕ್ ಮಾಡ್ತಾರೆ. ಈ ಪ್ರೊಸೆಸ್ ನಂತರ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ನೋಟಿನ ಮೇಲೆ ಗ್ರೀನ್ ಸ್ಟ್ರಿಪ್ ಕಾಣಿಸುತ್ತೆ ಇರುತ್ತೆ ಅಲ್ವಾ? ಆ ಪ್ರೊಸೆಸ್ ಈಗಲೇ ಶುರುವಾಗುತ್ತೆ. ಈ ನೋಟುಗಳ ಮೇಲೆ ಸ್ಪಾರ್ಕಿಂಗ್ ಎಂಬ್ರಾಯ್ಡ್ ಎಂದು ಪ್ರಿಂಟ್ ಮಾಡುತ್ತಾರೆ. ಇಂಥ ಕಲರ್ಸ್ ಗಳನ್ನು ಸ್ಪೆಷಲ್ ಆಗಿ ತಯಾರಿಸುವುದರಿಂದಲೇ ಡೂಪ್ಲಿಕೇಟ್ ನೋಟುಗಳನ್ನು ತಯಾರಿಸಲು ತುಂಬಾ ಈಸಿಯಾಗಿ ಸಿಕ್ಕಿಕೊಳ್ತಾರೆ. ಅವರ ರೇಡಿಯಂ ಕಲರ್ ನಲ್ಲಿ ಇಷ್ಟೊಂದು ಹೊಳೆಯುವ ಬಣ್ಣ ಇರೋದಿಲ್ಲ. ಈ ರೇಡಿಯಂ ಕಲರ್ ಪ್ರಿಂಟ್ ಆದ ನಂತರ ಅದು ಈ ಕರೆನ್ಸಿ ಮೇಲೆ ಪ್ರಿಂಟ್ ಆಗಿದೆಯೋ ಇಲ್ಲವೋ ಎಂಬುದನ್ನು ಮತ್ತೊಮ್ಮೆ ಚೆಕ್ ಮಾಡಿಕೊಳ್ತಾರೆ. ಯಾಕಂದ್ರೆ ಪ್ರಿಂಟ್ ಆಗುವಾಗ ಸ್ವಲ್ಪ ಪಕ್ಕದಲ್ಲೇ ಪ್ರಿಂಟ್ ಆದ್ರೂ ಕೂಡ ಡೂಪ್ಲಿಕೇಟ್ ನೋಟು ಎಂಬುದು ಜನರ ಭಾವನೆಯಲ್ಲಿ ಮೂಡುತ್ತೆ. ಅದಕ್ಕಾಗಿ ಇಂಥ ಮಿಸ್ಟೇಕ್ ನಡೆಯದ ಹಾಗೆ ಅಲ್ಲೇ ಕೇರ್ಫುಲ್ ಆಗಿ ಚೆಕ್ ಮಾಡಿಕೊಳ್ತಾರೆ. ಈ ಪ್ರೊಸೆಸ್ ನಂತರ ಸೀರಿಯಲ್ ನಂಬರ್ ಪ್ರಿಂಟ್ ಮಾಡುವ ಪ್ರೊಸೆಸ್ ನಡೆಯುತ್ತೆ.
ನಮ್ಮ ಹತ್ರ ಇರುವ ಯಾವ ನೋಟಿಗೆ ಆಗಲಿ ಸೀರಿಯಲ್ ನಂಬರ್ ಇರುತ್ತೆ. ಆದ್ರೆ ಎಲ್ಲವೂ ಕೂಡ ಸೇಮ್ ಇರಲ್ಲ. ಪ್ರತಿಯೊಂದು ಸೀರಿಯಲ್ ನಂಬರ್ ಕೂಡ ಬೇರೆ ಬೇರೆ ಆಗಿರುತ್ತೆ. ಈ ರೀತಿ ನೆಕ್ಸ್ಟ್ ಪ್ರೊಸೆಸ್ ನಲ್ಲಿ ಸೀರಿಯಲ್ ನಂಬರ್ ಗಳನ್ನು ಪ್ರಿಂಟ್ ಮಾಡುವುದು ಮತ್ತು ನಾವು ನೋಟುಗಳ ಮೇಲೆ ಬೆರಳನ್ನು ಇಟ್ಟು ರಬ್ ಮಾಡುತ್ತಿದ್ರೆ ನಮಗೆ ಎಂಬೋಸ್ ನಂತಹ ಫೀಲಿಂಗ್ ಉಂಟಾಗುತ್ತೆ. ಅದನ್ನು ಕೂಡ ಇದೇ ಸಮಯದಲ್ಲಿ ಅಪ್ಲೈ ಮಾಡ್ತಾರೆ. ಇದೇ ಅಲ್ಲದೆ ನಾವು ಈ ನೋಟುಗಳನ್ನು ಅಲ್ಟ್ರಾ ವೈಲೆಟ್ ಲೈಟ್ ನಲ್ಲಿ ಇಟ್ಟು ನೋಡಿದ್ರೆ ನಮಗೆ ಕೆಲ ಟಸ್ಟ್ ಪಾರ್ಟಿಕಲ್ಸ್ ಕಂಡು ಬರುತ್ತೆ. ಅವುಗಳನ್ನು ಕೂಡ ಈ ಪ್ರೊಸೆಸ್ ಆದ ನಂತರ ಮಾಡ್ತಾರೆ. ಯಾವ ಬಾರಿ ಪ್ರೊಸೆಸ್ ಆದ್ರೂ ಕೂಡ ಈ ರೀತಿ ಚೆಕ್ ಪ್ರೊಸೆಸ್ ನಡೆಯುತ್ತೆ. ಈ ರೀತಿ ತುಂಬಾ ಕೇರ್ಫುಲ್ ಆಗಿ ಚೆಕ್ ಮಾಡೋದ್ರಿಂದಲೇ ಇಷ್ಟು ಪರ್ಫೆಕ್ಟ್ ಆಗಿರುವ ನೋಟುಗಳು ನಮ್ಮ ಕೈಗೆ ಬರುತ್ತಾ ಇವೆ. ಫೈನಲ್ ಆಗಿ ಈ ನೋಟುಗಳ ಮೇಲೆ ಎಲ್ಲವೂ ಸರಿಯಾಗಿ ಪ್ರಿಂಟ್ ಆಗಿ ಬಂದ ನಂತರ ಕ್ವಾಲಿಟಿ ಇನ್ಸ್ಪೆಕ್ಟರ್, ಗ್ರಾಫಿಕ್ ಡಿಸೈನರ್ ಮತ್ತು ಚೆಕಿಂಗ್ ಮಾಡುವ ಸ್ಪೆಷಲ್ ಆಫೀಸರ್ಗಳು ಚೆಕ್ ಮಾಡಿದ ನಂತರವೇ ಕರೆನ್ಸಿ ಪ್ರಿಂಟಿಂಗ್ ಎಂಬುದು ಪೂರ್ತಿಯಾಗುತ್ತೆ. ಈ ಪ್ರೊಸೆಸ್ ಆದ ನಂತರ ಈ ಕರೆನ್ಸಿ ಸೀಟುಗಳನ್ನು ಕಟಿಂಗ್ ಪ್ರೊಸೆಸ್ಗೆ ಕಳುಹಿಸುತ್ತಾರೆ. ಈ ಕಟಿಂಗ್ ನಲ್ಲೂ ಕೂಡ ಸರಿಯಾದ ಡೈಮೆನ್ಸ್ ನಲ್ಲಿ ಕಟಿಂಗ್ ಆಗುವ ಹಾಗೆ ನೋಡಿಕೊಳ್ತಾರೆ. ಇದರಲ್ಲಿ ಒಂದು ಚಿಕ್ಕ ತಪ್ಪು ನಡೆದರೂ ಕೂಡ ಇಲ್ಲಿಯವರೆಗೆ ನಡೆದ ಪ್ರಿಂಟಿಂಗ್ ಪ್ರೊಸೆಸ್ ಎಲ್ಲವೂ ವೇಸ್ಟ್ ಆಗಿ ಬಿಡುತ್ತೆ. ಅದಕ್ಕಾಗಿ ಈ ಕಟಿಂಗ್ ಪ್ರೊಸೆಸ್ ತುಂಬಾ ಕೇರ್ಫುಲ್ ಆಗಿ ನಡೆಯುತ್ತೆ. ನಂತರ ಈ ಕರೆನ್ಸಿಯನ್ನು 100 ನೋಟುಗಳ ಬಂಡಲ್ ನಂತೆ ಆಟೋಮೇಟೆಡ್ ಮೆಷಿನ್ ಇಂದ ಕೌಂಟ್ ಮಾಡಿ ಸೀಲ್ ಹಾಕ್ತಾರೆ. ಈ ರೀತಿ ಸೀಲ್ ಹಾಕಿರುವ 10 ಬಂಡಲ್ಗಳನ್ನು ಸೇರಿಸಿ ಮತ್ತೆ ಒಂದು ಪ್ಯಾಕಿಂಗ್ ರೀತಿಯಲ್ಲಿ ದೊಡ್ಡ ಬಂಡಲ್ ತಯಾರಿಸುತ್ತಾರೆ. ಫೈನಲ್ ಆಗಿ ಆ ದುಡ್ಡನ್ನು RBIಗೆ ಕಳುಹಿಸುತ್ತಾರೆ. ಈ ರೀತಿ RBIನಿಂದ ಬ್ಯಾಂಕ್ಗಳಿಗೆ ಹೋಗುತ್ತೆ. ಕೊನೆಯದಾಗಿ ಬ್ಯಾಂಕ್ಗಳಿಂದ ಜನರ ಕೈಗೆ ಅಂದ್ರೆ ನಮ್ಮ ಕೈಗೆ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಕರೆನ್ಸಿ ನೋಟಿನ ಮೇಲೆ ನಮಗೆ ಕಣ್ಣಿಗೆ ಕಾಣದಷ್ಟು ಸೆಕ್ಯೂರಿಟಿ ಡೀಟೇಲ್ಸ್ ಇರುತ್ತೆ. ಅವುಗಳಲ್ಲಿ ಕೆಲ ಡೀಟೇಲ್ಸ್ ಅನ್ನು ದರ್ಪಣದಿಂದ ನೋಡಿದ್ರೆ ಕಾಣಿಸುತ್ತೆ, ಇನ್ನು ಕೆಲವು ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೆ ಕಾಣುತ್ತವೆ. ಈ ಕರೆನ್ಸಿ ಮೇಕಿಂಗ್ ಪ್ರೊಸೆಸ್ ನಲ್ಲಿ ನಮಗೆ ತಿಳಿದ ಬಹಳಷ್ಟು ಡೀಟೇಲ್ಸ್ ಅನ್ನ ಪ್ರಿಂಟ್ ಮಾಡಿರ್ತಾರೆ. ಇಲ್ಲಿ ನಿಮಗೆ ಒಂದು ಡೌಟ್ ಬರಬಹುದು, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ದುಡ್ಡು ತುಂಬಾ ಅವಶ್ಯಕವಾಗಿದೆ. ಹಾಗಿದ್ದಾಗ ನಮ್ಮ ಗವರ್ಮೆಂಟ್ RBI ಮೂಲಕ ಬೇಕಾದಷ್ಟು ಮುದ್ರಿಸಿ ಪ್ರತಿ ಬಡವನನ್ನು ಕೋಟ್ಯಾಧಿಪತಿಯಾಗಿ ಮಾಡಬಹುದಲ್ವಾ? ಆಗ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಂತೋಷದಿಂದ ಬಾಳ್ತಾನೆ ಅಲ್ವಾ ಅಂತ ಒಂದ್ಸಲ ಆದ್ರೂ ಯೋಚನೆ ಮಾಡ್ತಿರ್ತೀವಿ. ಈ ರೀತಿ ನಿಜವಾಗ್ಲೂ ಪ್ರಿಂಟ್ ಮಾಡಿ ಈಗ ತುಂಬಾ ಭಯಂಕರವಾದ ಪರಿಸ್ಥಿತಿಯಲ್ಲಿ ಇರುವ ದೇಶವೇ ಈ ಜಿಂಬಾಬ್ವೆ. ಈ ಜಿಂಬಾಬ್ವೆ ದೇಶದ ನಾಯಕ ಆತ ಅಧಿಕಾರಕ್ಕೆ ಬರುವ ಸಲುವಾಗಿ ನಿಮ್ಮೆಲ್ಲರನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡ್ತೀವಿ ಅಂತ ಸ್ವಂತ ಮನೆಗಳನ್ನು ಕಟ್ಟಿಸಿಕೊಡ್ತೀನಿ ಎಂದು ಈ ರೀತಿ ತನ್ನ ಕೈಯಿಂದ ಆಗದಂತಹ ಗ್ಯಾರಂಟಿಗಳನ್ನು ಜನರಿಗೆ ಹೇಳಿ ಹೇಗೋ ಮಾಡಿ ಆ ದೇಶದ ನಾಯಕನಾಗ್ತಾನೆ. ಸೊ ನಾಯಕನಾದ ನಂತರ ಹೇಳಿದ ಮಾತುಗಳನ್ನು ನೆರವೇರಿಸದಿದ್ದರೆ ಜನರು ಸುಮ್ಮನೆ ಇರಲ್ಲ ಅಲ್ವಾ? ಅಂತ ಸಮಯದಲ್ಲಿ ಆತ ಮಾಡಿರುವ ಅತಿ ದೊಡ್ಡ ತಪ್ಪು ದುಡ್ಡನ್ನು ಪ್ರಿಂಟ್ ಮಾಡಿಸಿ ಜನರಿಗೆ ಹಂಚಿಬಿಡುವುದು. ಇದರಿಂದ ಪ್ರತಿಯೊಬ್ಬರ ಕೈಗೆ ಬಹಳಷ್ಟು ಕೋಟ್ಯಾಂತರ ದುಡ್ಡು ಬರುತ್ತೆ. ಹೀಗೆ ಪ್ರತಿಯೊಬ್ಬರ ಹತ್ರ ಕೋಟ್ಯಾಂತರ ರೂಪಾಯಿ ಇದ್ರೆ ಏನ್ ಮಾಡ್ತಾರೆ? ಜಸ್ಟ್ ಒಂದೇ ಒಂದು ಶರ್ಟ್ ಕೊಂಡುಕೊಳ್ಳೋಕೆ ಸಾವಿರಾರು ಜನರ ನಡುವೆ ಕಾಂಪಿಟೇಷನ್ ಶುರುವಾಗುತ್ತೆ. ಇದರಿಂದ ಆ ಶರ್ಟ್ ಮೇಲೆ 400 ಇದ್ರೆ ಸಡನ್ ಆಗಿ ಆದ್ರೆ ಡಿಮ್ಯಾಂಡ್ ಹೆಚ್ಚಾದಾಗ ಆ ಶರ್ಟ್ ಮೇಲೆ 4,000 ಹೆಚ್ಚಾಗಿ ಬಿಡುತ್ತೆ. ಸೊ ಇವರ ಹತ್ರ ಕೋಟ್ಯಾಂತರ ದುಡ್ಡು ಇರೋದ್ರಿಂದ 4,000 ಕೊಟ್ಟು ಕೊಂಡುಕೊಳ್ಳುತ್ತಾರೆ. ಆಗ 4,000 ಇರುವ ಶರ್ಟ್ಗೆ ಇನ್ನೂ ಡಿಮ್ಯಾಂಡ್ ಹೆಚ್ಚಾಗಿ 4 ಲಕ್ಷ ಆಗಿಬಿಡುತ್ತೆ. ಇದನ್ನೇ ಹಣದುಬ್ಬರ ಎಂದು ಕರೀತಾರೆ. ಅಂದ್ರೆ ನಮ್ಮ ಹತ್ರ ಜಾಸ್ತಿ ದುಡ್ಡು ಇದ್ರೆ ನಮ್ಮ ದಿನನಿತ್ಯ ಬಳಸುವ ವಸ್ತುಗಳ ರೇಟುಗಳು ಕೂಡ ಅಷ್ಟೇ ವೇಗವಾಗಿ ಹೆಚ್ಚಾಗುತ್ತವೆ. ಉದಾಹರಣೆಗೆ 10 ರೂಪಾಯಿ ಕೊಟ್ಟು ಕುಡಿಯುವ ಟೀ ಕೂಡ 1 ಲಕ್ಷ ರೂಪಾಯಿ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. 1 ಕೆಜಿ ಟೊಮೆಟೊ ಬೆಲೆ 5 ಲಕ್ಷ ಆಗುತ್ತೆ. ಒಂದು ಮೊಬೈಲ್ ಫೋನ್ ಕೊಂಡುಕೊಳ್ಳಬೇಕು ಅಂದ್ರೂ ಕೂಡ ಅದರ ಬೆಲೆ ಸರಿಸುಮಾರು 1 ಕೋಟಿ ರೂಪಾಯಿ ಆಗಬಹುದು. ಇಂತಹ ಹಣದುಬ್ಬರವೇ ಜಿಂಬಾಬ್ವೆ ದೇಶದಲ್ಲಿ ನಡೆದಿದೆ. ಕೊನೆಗೆ ಈ ಜಿಂಬಾಬ್ವೆ ನಾಯಕ ಏನ್ ಮಾಡ್ತಾನೆ ಗೊತ್ತಾ? ಬರೋಬ್ಬರಿ 50 ಕೋಟಿ ನೋಟನ್ನೇ ಪ್ರಿಂಟ್ ಮಾಡಿಸುತ್ತಾನೆ. ಒಂದ್ಸಲ ನೀವೇ ಯೋಚನೆ ಮಾಡಿ, 50 ಕೋಟಿ ನೋಟು ಅಂದ್ರೆ ಆ ದೇಶದ ನಾಯಕ ಆ ದೇಶದ ಪ್ರಜೆಗಳನ್ನು ಎಷ್ಟು ಪಾತಾಳಕ್ಕೆ ತುಳಿದಿದ್ದಾನೆ ಅಂತ. ಸೊ ಗವರ್ಮೆಂಟ್ ಹತ್ರ ದುಡ್ಡು ಮಾಡುವ ಪವರ್ ಇದ್ದು ಇಂತಹ ಕೆಲಸಗಳನ್ನು ಮಾಡಿದ್ರೆ ಈ ಜಿಂಬಾಬ್ವೆ ದೇಶ ಅಷ್ಟೇ ಅಲ್ಲ, ಯಾವುದೇ ದೇಶ ಕೂಡ ದಿವಾಳಿಯಾಗೋದು ಪಕ್ಕ. ವೀಕ್ಷಕರ, ಈ ವಿಡಿಯೋದಿಂದ ಅಷ್ಟೋ ಇಷ್ಟ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೊಂದು ವಿಷಯ ಏನಂದ್ರೆ, ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಎನಿವೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.